ಬಿಪಿಎಲ್ ರೇಷನ್ ಕಾರ್ಡ್ ಹೊಸ ಪಡಿತರ ಚೀಟಿ ಅರ್ಜಿ ಸಲ್ಲಿಕೆ ಕುರಿತು ಮಹತ್ವದ ಮಾಹಿತಿ. ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಬಿಪಿಎಲ್ ಕಾರ್ಡ್ ಹೊಸ ಅರ್ಜಿದಾರರಿಗೆ ನಿರೀಕ್ಷೆಯಂತೆ ತಾತ್ಕಾಲಿಕ ಸ್ಥಗಿತ. ರಾಜ್ಯದ 2.94 ಲಕ್ಷ ಜನ ಹೊಸ ಕಾರ್ಡ್ನ ನಿರೀಕ್ಷೆಯಲ್ಲಿ. ಬೆಂಗಳೂರು. ಕರ್ನಾಟಕದಲ್ಲಿ ಬಿಪಿಎಲ್ ಪಡಿತರ ಚೀಟಿ ಪಡೆಯಲು ಅರ್ಜಿಗಳನ್ನು ಸಲ್ಲಿಸಿರುವ 2.94 ಲಕ್ಷ ಮಂದಿ ಇನ್ನೂ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಹೊಸ ಅರ್ಜಿ ಸಲ್ಲಿಕೆ ಅವಕಾಶ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ರಾಜ್ಯ ಸರ್ಕಾರ ಈ ನಿರ್ಧಾರವನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕೈಗೊಂಡಿದ್ದು, ಇದರಿಂದ ಹೊಸ ಅರ್ಜಿದಾರರಿಗೆ ನಿರಾಸೆಯಾಗಿದೆ. ಹೊಸ ಅರ್ಜಿದಾರರಿಗೆ ಅವಕಾಶ ಇಲ್ಲ. ನೋ ನ್ಯೂ ಅಪ್ಲಿಕೆಂಟ್ಸ್ ಅಲೋಡ್. ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಪ್ರಕಾರ ಬಿಪಿಎಲ್ ಕಾರ್ಡ್ ಹೊಸ ಅರ್ಜಿಗಳನ್ನು ಸ್ವೀಕರಿಸುವ ಆನ್ಲೈನ್ ಪೋರ್ಟಲನ್ನು ಕಳೆದ 2 ವರ್ಷಗಳಿಂದ ಪುನರಾರಂಭ ಮಾಡಿಲ್ಲ. ಇದರಿಂದಾಗಿ ಹೊಸ ಪಡಿತರ ಚೀಟಿಗಾಗಿ ಜನರು ಕಾದು ನೋಡಬೇಕಾಗಿದೆ. ಆದರೆ ತುರ್ತು ಆರೋಗ್ಯ ಸಮಸ್ಯೆ ಹೊಂದಿರುವ ಅರ್ಜಿದಾರರಿಗೆ ಮಾತ್ರ ಅರ್ಜಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿ ಸೂಕ್ತ ಪರಿಶೀಲನೆಯ ನಂತರ ಕಾರ್ಡ್ ನೀಡಲಾಗುತ್ತದೆ. ಪೋರ್ಟಲ್ ಪುನರಾರಂಭ ಪ್ರಕ್ರಿಯೆ ವಿಳಂಬವಲ್ಲವೇಕೆ? ವೈ ಈಸ್ ದ ಪೋರ್ಟಲ್ ರೀಲಾಂಚ್ ಪ್ರೊಸೆಸ್ ಡಿಲೇಡ್? 2022-23ರಲ್ಲಿ ರಾಜ್ಯದಲ್ಲಿ 2.94 ಲಕ್ಷ ಬಿಪಿಎಲ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಿದ್ದರು. ಈ ಅರ್ಜಿಗಳನ್ನು ಪರಿಶೀಲಿಸುವ ಪ್ರಕ್ರಿಯೆ ನಡೆಯುತ್ತಿದ್ದು, ಈ ಹಿಂದೆ ಅರ್ಜಿ ಸಲ್ಲಿಸಿದವರ ಕಾರ್ಡ್ ಮಂಜೂರಿಗೆ ಆದ್ಯತೆ ನೀಡಲಾಗುತ್ತಿದೆ. ಹೊಸ ಅರ್ಜಿದಾರರಿಗೆ ಅವಕಾಶ ನೀಡದ ಕಾರಣವನ್ನು ಸರ್ಕಾರ ಸ್ಪಷ್ಟವಾಗಿ ಹೇಳದಿದ್ದರೂ ಹಳೆಯ ಅರ್ಜಿದಾರರ ಕಾರ್ಡ್ ಮಂಜೂರಿಗೆ ಒತ್ತಡ ಹೆಚ್ಚಿರುವುದು ಪ್ರಮುಖ ಕಾರಣವಾಗಿದೆ. ಬಿಪಿಎಲ್ ಕಾರ್ಡ್ಗಾಗಿ ಅರ್ಹತೆ ಮತ್ತು ಬೇಕಾಗಿರುವಂಥ ಅಗತ್ಯ ದಾಖಲಾತಿಗಳು. ಎಲಿಜಿಬಿಲಿಟಿ ಆ್ಯಂಡ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಆಫ್ ಬಿಪಿಎಲ್ ಕಾರ್ಡ್. ಹೊಸ ಕಾರ್ಡ್ ಪಡೆಯಲು ಅರ್ಹತೆ ಹೊಂದಿದವರಿಗೆ ಈ ಕೆಳಗೆ ಹೇಳಿರುವಂತಹ ಮಿತಿಗಳು ಅನ್ವಯವಾಗುತ್ತವೆ. ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು. ಕುಟುಂಬದ ವಾರ್ಷಿಕ ಆದಾಯ 1.20 ಲಕ್ಷ ರೂಪಾಯಿಗಿಂತ ಕಡಿಮೆ ಇರಬೇಕು. ತುರ್ತು ಆರೋಗ್ಯ ಸಮಸ್ಯೆಯುಳ್ಳ ವ್ಯಕ್ತಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಆಹಾರ ಇಲಾಖೆ ವೆಬ್ಸೈಟ್ ಮೂಲಕ ಪರಿಶೀಲನೆ ನಡೆಸಬಹುದಾಗಿದೆ. ಹಳೆಯ ಅರ್ಜಿದಾರರ ಸಮಸ್ಯೆಗಳು ಎಂಥದ್ದು? ರಾಜ್ಯ ಸರ್ಕಾರದ ಮಾಹಿತಿ ಪ್ರಕಾರ 2.94 ಲಕ್ಷ ಅರ್ಜಿಗಳನ್ನು ಪರಿಶೀಲಿಸಲಾಗುತ್ತಿದ್ದು, ನಿರ್ದಿಷ್ಟ ಆದಾಯದ ಮಿತಿಯಲ್ಲಿ ಬರುವವರಿಗೆ ಮಾತ್ರ ಕಾರ್ಡ್ ನೀಡಲಾಗುವುದು. ಕಾರು, ಸ್ವಂತ ಮನೆ, ತೆರಿಗೆ ಪಾವತಿಸುವಂತಹ ವ್ಯಕ್ತಿಗಳನ್ನು ಬಿಪಿಎಲ್ ಕಾರ್ಡ್ ಅನುಮೋದನೆಯಿಂದ ಹೊರಗಿಡಲಾಗುವುದು. ಪೂರ್ತಿಯಾಗಬೇಕಾದ ಪ್ರಕ್ರಿಯೆಗಳು. ರಾಜ್ಯ ಸರ್ಕಾರ ಈ ಹಿಂದೆ ಸ್ಥಗಿತಗೊಳಿಸಿದ್ದ ಪೋರ್ಟಲ್ ಪುನರಾರಂಭದ ನಿರೀಕ್ಷೆಯಲ್ಲಿದೆ. ಹೊಸ ಮಾರ್ಗಸೂಚಿಗಳು ಬಂದರೆ ಅವುಗಳನ್ನು ತಕ್ಷಣವೇ ಜಾರಿಗೆ ತರಲಾಗುವುದು ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತಿಳಿಸಿದೆ. ಈ ಮಧ್ಯೆ ಬಿಪಿಎಲ್ ಕಾರ್ಡ್ ಪಡೆಯಲು ತುರ್ತು ಆರೋಗ್ಯ ಸಮಸ್ಯೆಯುಳ್ಳವರು ಸಂಬಂಧಿತ ಅಧಿಕಾರಿಗಳ ಶಿಫಾರಸಿನ ಮೇರೆಗೆ ಅರ್ಜಿ ಸಲ್ಲಿಸಿ ಅನುಮೋದನೆ ಪಡೆಯಬಹುದು. ಭವಿಷ್ಯದಲ್ಲಿ ಹೊಸ ಅರ್ಜಿ ಪ್ರಕ್ರಿಯೆ ಪುನರಾರಂಭ ಸಾಧ್ಯತೆ. ಸದ್ಯಕ್ಕೆ ಹೊಸ ಬಿಪಿಎಲ್ ಕಾರ್ಡ್ ನೀಡಲು ಸರ್ಕಾರ ಹಿಂದೇಟು ಹಾಕಿದರೂ ಮುಂದಿನ ತಿಂಗಳುಗಳಲ್ಲಿ ಹೊಸ ಮಾರ್ಗಸೂಚಿಗಳು ಹೊರಬೀಳುವ ಸಾಧ್ಯತೆ ಇದೆ. ಆದ್ದರಿಂದ ಅರ್ಹ ನಾಗರಿಕರು ಸರ್ಕಾರದ ಅಧಿಕೃತ ಪ್ರಕಟಣೆಗಳಿಗಾಗಿ ಕಾದು ನೋಡುವುದು ಉತ್ತಮ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.